ದೇಹದಲ್ಲಾಗೋ ಎಲ್ಲ ಫಂಕ್ಷನ್ಸ್ ನಾನು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಕಂಟ್ರೋಲ್ ಮಾಡ್ತಿದ್ದೆ. ಫಾರ್ ಎಕ್ಸಾಂಪಲ್, ನೀವು ಎದ್ದಿರೋವಾಗ ನೀವು ಏನೆಲ್ಲ ಮಾಡ್ತಿದ್ದೀರಾ ಅಂತ ಗೊತ್ತು. ಅದೇ ಮಲಗಿಬಿಟ್ರೆ ನಿಮ್ಮ ಶ್ವಾಸ ನಿಂತೋಗುತ್ತಾ? ಇಲ್ಲ ನಿಮ್ಮ ಬ್ರೈನ್ ಕೆಲಸ ಮಾಡದೇ ಇರುತ್ತಾ? ಇಲ್ಲ, ಹಾರ್ಟ್ ಬೀಟ್ ಕಂಟಿನ್ಯೂಸ್ ಆಗಿ ಹೊಡ್ಕೊಳ್ತಾನೆ ಇರುತ್ತೆ. ನಮ್ಮ ಲಂಗ್ಸ್ ರೆಸ್ಟ್ ತಗೊಳ್ಳದೆ ಬ್ರೀತ್ ಮಾಡ್ತಾನೆ ಇರುತ್ತೆ. ನಿಮ್ಮ ಬ್ಲಡ್ ಟಾಪ್ ಟು ಬಾಟಮ್ ಸರ್ಕ್ಯುಲೇಟ್ ಆಗ್ತಾನೆ ಇರುತ್ತೆ. ನೈಟ್ ತಿಂದಿರೋ ಹೆವಿ ಫುಡ್ ಚೆನ್ನಾಗಿ ಡೈಜೆಸ್ಟ್ ಆಗ್ತಿರುತ್ತೆ. ಹೀಗೆ ಎಲ್ಲನೂ ನಿಮ್ಮ ಕಾನ್ಷಿಯಸ್ನೆಸ್ ಇಲ್ಲದೇ ನಡೀತಿದೆ. ಹೇಗೆ? ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದಾನೆ. ಸೈಂಟಿಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ನಾವು ಆ್ಯಕ್ಟಿವ್ ಆಗಿರೋಕ್ಕಿಂತ ಮಲ್ಗೋವಾಗಲೇ ನಮ್ಮ ಸ್ಕಿನ್ ಚೆನ್ನಾಗಿ ಕೆಲಸ ಮಾಡುತ್ತಂತೆ. ನಿಮ್ಮ ಫೇಸಲ್ಲಿರೋ ಸ್ಮಾಲ್ ಹೇರ್ಸ್ ಎಲ್ಲ ಚೆನ್ನಾಗಿ ಗ್ರೋ ಆಗುತ್ತಂತೆ. ನಿಮ್ಮ ಐಸ್, ನೋಸ್, ಇಯರ್ಸ್ ಇದರ ಸೆನ್ಸಸ್ ಎಲ್ಲ ಚೆನ್ನಾಗೇ ಇರುತ್ತೆ. ಅದು ಮಾತ್ರ ಅಲ್ಲದೆ ನಾವು ಪ್ರಾಬ್ಲಮ್ಸ್ಗೆ ಬೇಕಾದ ಸೊಲ್ಯೂಷನ್ಸ್ನ ಕನಸಲ್ಲೂ ಕಂಡುಹಿಡಿಬೋದು. ನನ್ನ ಕೆಲವು ಇನ್ವೆನ್ಷನ್ಸ್ ಕನಸಲ್ಲಿ ಬಂದ ಐಡಿಯಾಸೇ ಅಂತ ರಿಸರ್ಚರ್ಸ್ ಹೇಳ್ತಿದೆ. ಟ್ರೈಲರ್ ಮಷಿನ್ನ ಸಹ ಡ್ರೀಮಲ್ಲಿ ಬಂದ ಐಡಿಯಾಯಿಂದನೇ ಕಂಡುಹಿಡ್ದಿದ್ದಾರೆ. ಇವಾಗ ಎಲ್ಲರೂ ಯೂಸ್ ಮಾಡ್ತಿರೋ ಆಲ್ಮೋಸ್ಟ್ ಇಡೀ ಪ್ರಪಂಚವನ್ನೇ ಕೈಯಲ್ಲಿಟ್ಕೊಂಡಿರೋ ಗೂಗಲ್ ಐಡಿಯಾ ಸಹ ಕನಸಲ್ಲಿ ಬಂದಿರೋದೆ ಅಂತ ರಿಸರ್ಚರ್ಸ್ ಹೇಳ್ತಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಸಬ್ಕಾನ್ಷಿಯಸ್ ಮೈಂಡೇ. ನಿಮಗೆ ಮೆಂಟಲಿ ಏನಾದರೂ ಪ್ರಾಬ್ಲಮ್ ಇದೆ, ಲೈಕ್ ಡಿಪ್ರೆಷನ್, ಫಿಯರ್, ಸ್ಟ್ರೆಸ್, ವರಿ ಹೀಗೆಲ್ಲ ಇದ್ದರೆ ನೈಟ್ ಮಲ್ಗೋಕ್ಕೆ ಮುಂಚೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಸರಿಪಡಿಸೋಕ್ಕೆ ಹೇಳಿ. ಖಂಡಿತ ಅದು ಸರಿಪಡಿಸಿ ನಿಮ್ಮನ್ನ ಹೆಲ್ತಿಯಾಗಿ ಇಟ್ಕೊಳ್ಳುತ್ತೆ. ಬಿಕಾಸ್ ಅದರ ವರ್ಕಿಂಗ್ ಪವರೇ ತುಂಬ ಸ್ಪೆಷಲ್ ಆಗಿರುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ನಿಮಗೋಸ್ಕರ ಹೇಗೆ ಕೆಲಸ ಮಾಡೋ ರೀತಿ ಮಾಡೋದು? ಮೊದಲನೇ ವಿಷಯ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಒಂದಿದೆ. ಅದು ಯಾವಾಗಲೂ ಮಲಗದೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿದೆ ಅನ್ನೋದನ್ನ ಬಿಲೀವ್ ಮಾಡಿ. ಆವಾಗಲೇ ಅದನ್ನ ನಿಮ್ಮ ಕಂಟ್ರೋಲ್ಗೆ ತೊಗೊಂಡು ಬರೋಕ್ಕಾಗುತ್ತೆ. ನೆಕ್ಸ್ಟ್, ನಿಮ್ಮ ಕಾನ್ಷಿಯಸ್ ಮೈಂಡ್ನ ಹೆಚ್ಚಾಗಿ ಯೂಸ್ ಮಾಡಬೇಡಿ. ಜಸ್ಟ್ ಅದನ್ನ ಏನಾದರೂ ಹೊಸ ಥಾಟ್ಸ್ ಕ್ರಿಯೇಟ್ ಮಾಡೋದ್ರಲ್ಲಿ ಬ್ಯುಸಿಯಾಗಿ ಇಟ್ಕೊಳ್ಳಿ. ಹಾಗಿಲ್ಲ ಅಂದರೆ ಅದನ್ನ ಒಂದು ಬ್ಲ್ಯಾಂಕ್ ಸ್ಟೇಟ್ಗೆ ತಗೊಂಡೋಗ್ಬಿಡಿ, ಲೈಕ್ ಮೆಡಿಟೇಷನ್ನ ರೀತಿ. ಆವಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಜೊತೆ ನಿಮಗೆ ಮಾತಾಡೋಕ್ಕಾಗುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹತ್ರ ನಿಮ್ಮ ಆಸೆಗಳನ್ನ ಹೇಳ್ಕೊಳ್ಬೇಕಾದ ಕರೆಕ್ಟ್ ಟೈಮ್ ಏನಂದರೆ, ನೀವು ಒಂದು ರೀತಿ ಸ್ಲೀಪಿ ಮೂಡಲ್ಲಿ ಮೈಂಡಲ್ಲಿ ಬ್ಲ್ಯಾಂಕ್ ಆಗಿ ಏನು ನಡೀತಿದೆಯೋ ಗೊತ್ತಿಲ್ಲದೆ ಇರ್ತೀರಲ್ಲ, ಆ ಸ್ಟೇಟೇ. ಅದು ಯಾವ ಟೈಮ್ ಆಗಿರುತ್ತೆ ಅಂದರೆ, ನೈಟ್ ಮಲ್ಗೋಕ್ಕೆ ಮುಂಚೆ ಸ್ಲೀಪಿ ಮೂಡಲ್ಲಿರ್ತೀವಲ್ಲ ಆವಾಗ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಎದ್ದೇಳೋವಾಗ ಎಲ್ಲಿದ್ದೀವಿ ನಾವು ಅನ್ನೋ ಅಷ್ಟು ಡೀಪ್ ಸ್ಲೀಪಿಂದ ಎದ್ದಿರ್ತೀವಲ್ಲ ಆವಾಗ. ಆ್ಯಂಡ್ ಮೆಡಿಟೇಷನ್ ಮಾಡೋವಾಗ. ಸೊ ಈ ಟೈಮ್ಸ್ ಎಲ್ಲ ಬೆಸ್ಟ್ ಟೈಮ್. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹತ್ರ ಯಾವ ಪ್ರಾಬ್ಲಮ್ ಇದ್ದರೂ ಹೇಳ್ಬೋದು, ಯಾವ ಡಿಸೀಸ್ ಇದ್ದರೂ ಕ್ಯೂರ್ ಮಾಡೋಕ್ಕೆ ಹೇಳ್ಬೋದು.